ಹೇಳಪ್ಪ. ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡ್ಬೇಕು. ಏನ್ ಬಿಡ್ಬೇಕು? ತಾಯಿ ಆಗದೆ ಇರೋ ಗಂಡ್ಗು, ವರ್ಮನ ತಡ್ಸಿರೋ ಗಂಡ್ಗು ಈ ಸಮಾಜ ಬೆಲೆ ಕೊಡಲ್ಲ. ನಾವು ಮತ್ಬಿಟ್ಟೆ ಬಂದ್ಬಿಟ್ಟಿದೀವಿ. ನೆಕ್ಸ್ಟ್ ಓಕೆ, ಎಲ್ಲಿಂದ ಬಂದಿದ್ದೀರಾ? ನಾವು ಚಿತ್ರದುರ್ಗದಿಂದ ಬಂದಿದೀವಣ್ಣ, ಬಾಸ್ ಅಭಿಮಾನಿಗಳು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ಧ್ವಜಗಂಟ ರಾವಣ. ನಾನು ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ನಾನು ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚಂಡಾಡಬಲ್ಲ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಬೇರೆ ಯಾರಾದರೂ ಡೈಲಾಗ್ ಹೊಡಿತೀರಾ? ಎಲ್ಲಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ ಹೇಳಿ? ವರ್ಷ ವರ್ಷ ಬರ್ತಾ ಇರ್ತೀರಾ? ಏನ್ ಅನಿಸ್ತು ಡಿ ಬಾಸ್ ನೋಡಿ? ತುಂಬಾ ಖುಷಿ ಸರ್. ಓಕೆ, ದೇವಸ್ಥಾನದಲ್ಲಿ ಇರುತ್ತೆ ದೇವ್ರು, ಆ ದೇವಸ್ಥಾನಕ್ಕೆ ಡೈಲಿ ಹೋಗ್ಬೋದು. ನಮ್ ಬಾಸ್ನ ಡೈಲಿ ಯಾವತ್ತು ನೋಡಕ್ ಆಗಲ್ಲ ಅಣ್ಣ, ಅದಕ್ಕೆ ಲೈನಲ್ಲಿ ನಿಂತ್ಕೊಂಡು ಓಕೆ ಬಾಸ್ ಹೊಡಿರಿ. ಕ್ಯಾಟ್ ಬರೀಸ್ ಎರಡು ಹೆಜ್ಜೆ ಆನೆದು, 4 ಹೆಜ್ಜೆ ಸಿಂಹದ್ದು, 6 ಹೆಜ್ಜೆ ಹುಲಿದು, 8 ಹೆಜ್ಜೆ ತಿರ್ಕೆದು, ಅದಕ್ಕೂ 1 ಹೆಜ್ಜೆ ಮುಂದೆ ನಮ್ಮ ಬಾಸ್ದು. ಎಲ್ಲರೂ ಬರ್ತಾರ? ಕೊಡಿ, ಅವ್ರು ಡೈಲಾಗ್ ಹೊಡಿತಾರಂತೆ, ಬೇಗ ಕಮಾನ್. ಈ ನನ್ನದನ್ನೇ ಕನಸು, ಕಾಣುತ್ತದೆ ಮನಸ್ಸು, ಯಾವಾಗಲೂ ಬೆಳಿಬೇಕು ಎಲ್ಲರದೇ ಡಿ ಬಸ್ಸು. ಆ ದೇವರ ಇಚ್ಛೆ ನಮ್ಮ ಇಚ್ಛೆ, ಆ ದೇವರ ಆಟ ಶಿವನ ಇಚ್ಛೆ ಬದುಕಲು ಬೇಕು. ಡಿ ಬಸ್ ಹೆಜ್ಜೆ. ನರಿಗಳು ವಂಚಕಿ ಕಾಯ್ತಾ ಇದ್ದಾವೆ. ಗುಂಡಿ ತೋಡಕ್ಕೆ ಬಂದವರೆಲ್ಲ ಗುಂಡಾಗಿ ಹೋಗಿದ್ದಾರೆ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಬಾಸ್ ಕ್ರೇಜ್ನ ನೋಡಿ ಎಲ್ಲ ಸೈಕ್ ಆಗಿದ್ದಾರೆ. ಒಂದು ಆನೆ ಹೊಡಿಬೇಕು ಅಂತ ಹಾಕ ಬಂದ್ರೆ ಆ ಆನೆಗಳು ಗಜಪಡೆಗಳು ಇಲ್ಲವೇ? ಬಾಸ್ ಬಾಸ್ ಬಾಸ್